ಆತ್ಮೀಯ ಸ್ನೇಹಿತರೆ, ತಮಗೆಲ್ಲರಿಗೂ ನಮಸ್ಕಾರಗಳು. ಕೋಚ್ ಸರ್ GPS ಡೈರಿ ಆನ್ಲೈನ್ ಸೈನ್ಸ್ ಮತ್ತು ಮ್ಯಾಥ್ಸ್ ಕೋಚಿಂಗ್. ಸೊ ಫೋನ್ ನಂಬರ್ 7619206247. ಸೊ ವಾಟ್ಸಪ್ ಮೆಸೇಜ್ ಅಥವಾ ಟೆಲಿಗ್ರಾಮ್ನಲ್ಲಿ ತಾವು ಕಾಂಟ್ಯಾಕ್ಟನ್ನು ಮಾಡ್ಬೋದು ಸ್ನೇಹಿತರೆ. ಸೊ ಇವತ್ತು ಮಾಡ್ತಿರತಕ್ಕಂಥ ಮೇನ್ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದ್ರೆ, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ರಚಿಸಲಾಗಿತ್ತು ವಿಜ್ಞಾನ ಮತ್ತು ಗಣಿತ ವಿದ್ಯಾರ್ಥಿಗಳಿಗಾಗಿ ಸ್ನೇಹಿತರೆ, ನೆನಪಿರಲಿ. ಸೊ ಒಟ್ಟು 50 ಅಂಕದ ಪರೀಕ್ಷೆಯನ್ನು ನಡೆಸಲಾಗಿತ್ತು. ಸೊ ಇದರಲ್ಲಿ ವಿಜ್ಞಾನ 25 ಜೊತೆಗೆ ಗಣಿತ 25, ಒಟ್ಟು 50 ಅಂಕದ ಪ್ರಶ್ನೆಯನ್ನು 1 ಗಂಟೆಗೆ ಏನು ಮಾಡಲಾಗಿತ್ತು, ನಡೆಸಲಾಗಿತ್ತು ಸ್ನೇಹಿತರೆ. ಇದರಲ್ಲಿ 1 ಅಂಕದ 10 ಪ್ರಶ್ನೆಗಳು, 1 ಅಂಕದ 10 ಪ್ರಶ್ನೆಗಳು, 2 ಅಂಕದ 11 ಪ್ರಶ್ನೆಗಳು, 3 ಅಂಕದ 6 ಪ್ರಶ್ನೆಗಳು, ಒಟ್ಟು 50 ಅಂಕದ ಒಂದು ಪ್ರಶ್ನೆ ಏನಾಗಿತ್ತಪ್ಪ ಅಂದ್ರೆ ಈ ಒಂದು ಪ್ರಶ್ನೆ ಪತ್ರಿಕೆ ಅಥವಾ ಪರೀಕ್ಷೆ ಹೊಂದಿತ್ತು ಸ್ನೇಹಿತರೆ. ನೋಡೋಣ ಬನ್ನಿ ಸ್ನೇಹಿತರೆ, ಯಾವ ಪ್ರಶ್ನೆಗಳನ್ನು ಕೇಳಲಾಗಿತ್ತು ಅನ್ನೋದನ್ನು ತಮ್ಮ ಮುಂದೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಸೊ ಮೊದಲನೇದಾಗಿ ಭಾಗ 1 ಬಹು ಆಯ್ಕೆ ಪ್ರಶ್ನೆಗಳು ಸ್ನೇಹಿತರೆ, 10 ಪ್ರಶ್ನೆಗಳು ಇಲ್ಲಿ ಕಾಣ್ತಾ ಇದ್ದಾವೆ. ಮಗುವಿನ ಸರಿಯಾದ ಬೆಳವಣಿಗೆಗೆ ಗರ್ಭಿಣಿ ಸ್ತ್ರೀಯರು ಸಾಕಷ್ಟು ಪ್ರಮಾಣದಲ್ಲಿ ಸೇವಿಸಬೇಕಾದ ಆಹಾರ ಘಟಕ ಯಾವುದು ಅಂತ ಕೇಳಿದಾರೆ ಸ್ನೇಹಿತರೆ. ಸೊ ಇಲ್ಲಿ ಆಪ್ಷನ್ಸ್ ಏನಿದೆಪ್ಪ ಅಂದರೆ ಕಾರ್ಬೋಹೈಡ್ರೇಟು, ಪ್ರೋಟೀನು, ಲಿಪಿಡು, ವಿಟಮಿನ್ಗಳು. ಬಟ್ ಬೆಳವಣಿಗೆಗೆ ಸಹಕಾರಿಯಾದಂಥ ಪ್ರಮುಖ ಆಹಾರ ಘಟಕನೇ ಯಾವುದಪ್ಪ ಅಂದ್ರೆ ಪ್ರೋಟೀನ್ ಸ್ನೇಹಿತರೆ. ಹಾಗಾಗಿ ಸರಿಯಾದ ಉತ್ತರ ಪ್ರೋಟೀನ್ ಆಗ್ತಾಯಿದೆ. ಇನ್ನು ಎರಡನೇ ಪ್ರಶ್ನೆಯನ್ನು ನೋಡಿದ್ರೆ, ವೈರುಡ್ ದ್ರಾವಣದಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ಇರತಕ್ಕಂಥ ಮತ್ತೊಂದು ವಸ್ತುನೇ ಯಾವುದಪ್ಪ ಅಂದ್ರೆ ಕಾಪರ್ ಸಲ್ಫೈಡ್. ಜೊತೆಗೆ ಏನಿರ್ತದೆ ಹೇಳ್ರಿ ಸ್ನೇಹಿತರೆ, ಟಾರ್ಟಾರಿಕ್ ಆಮ್ಲ ಇರ್ತದೆ. ಈ ಬೆನೆಡಿಕ್ಟ್ ದ್ರಾವಣ ಅಥವಾ ವೈರುಡ್ ದ್ರಾವಣ ಏನು ಮಾಡ್ತದಪ್ಪ ಅಂದ್ರೆ ಗ್ಲೂಕೋಸ್ ಪರೀಕ್ಷೆಯಲ್ಲಿ ನಾವೇನು ಮಾಡ್ತೇವೆ, ಬಳಸ್ತದೆ. ಇದರರ್ಥ ಕಾರ್ಬೋಹೈಡ್ರೇಟ್ಗಳ ಪರೀಕ್ಷೆಯಲ್ಲಿ ನಾವು ಈ ದ್ರಾವಣವನ್ನು ಬಳಸ್ತಾ ಇದ್ದೇವೆ. ಇನ್ನು ಮೂರನೇ ಪ್ರಶ್ನೆಯನ್ನು ನೋಡಿದರೆ, ಪಾಶ್ಚರೀಕರಣ ಎಂದರೇನು? ಲೂಯಿ ಪಾಶ್ಚರ್ ಅವರ ಕಂಡಿಡ್ತಕ್ಕಂಥ ಒಂದು ವಿಧಾನ ಸ್ನೇಹಿತರೆ, ಪಾಶ್ಚರೀಕರಣ ಅಂದ್ರೇನು. ಸೊ ಇಲ್ಲಿ ಹೆಚ್ಚಿನ ತಾಪದಲ್ಲಿ ಏನು ಮಾಡೋದಪ್ಪ ಅಂದ್ರೆ ವಸ್ತುಗಳನ್ನು ಕಾಯಿಸೋದು. ಉದಾಹರಣೆ, ಹಾಲನ್ನು ನಾವು 60 ಡಿಗ್ರಿ ಸೆಲ್ಸಿಯಸ್ವರೆಗೂ ಕಾಯಿಸ್ತಾ ಇರೋದು ನಾವು ನೋಡ್ತಾ ಇದ್ದೆವು, ತದನಂತರ ಆರಿಸ್ತದವು. ಒಟ್ಟಾರೆ ಪಾಶ್ಚರೀಕರಣ ಅಂದರೆ ಇಲ್ಲಿ ಹೆಚ್ಚಿನ ತಾಪದಲ್ಲಿ ಕಾಯಿಸುವುದು ಅಂತಂದು ಅರ್ಥ ಆಗ್ತಾ ಇದೆ ಸ್ನೇಹಿತರೆ. ಇನ್ನು ನಾಲ್ಕನೇ ಒಂದು ಪ್ರಶ್ನೆಯನ್ನು ನೋಡಿದ್ರೆ, ORS ಇದರ ಲಾಂಗ್ ಫಾರ್ಮ್ ಏನು ಕೇಳಿದ್ದಾರೆ, ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ ಅಂತ ನಾವು ಕರಿತೇವೆ ಸ್ನೇಹಿತರೆ. ORS ಇದೊಂದು ಕಾರ್ಬೋಹೈಡ್ರೇಟ್ಗಳನ್ನ ಒಳಗೊಂಡಂಥ ಪ್ರಮುಖ ಘಟಕವಾಗಿದೆ ಅನ್ನೋದೊಂದು ಬೇಗನೆ ಶಕ್ತಿಯನ್ನು ಕೊಡ್ತಕ್ಕಂಥ ಆಹಾರ ಪದಾರ್ಥ ಸ್ನೇಹಿತರೆ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಏಕೆಂದರೆ ಮುಂದೆ ಗಣಿತ ಮತ್ತು ವಿಜ್ಞಾನದ ಡಿಸ್ಕ್ರಿಪ್ಟಿವ್ ವಿವರಣಾತ್ಮಕ ಪ್ರಶ್ನೆಗಳು ಸಹಿತ ಇಲ್ಲಿ ಒಳಗೊಂಡಿದೆ. ಸೊ ದಯವಿಟ್ಟು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ. ಆಮ್ಲ ಮತ್ತು ಆಲ್ಕೋಹಾಲ್ಗಳಲ್ಲಿ ನೀರು ನಷ್ಟ ಆದಾಗ ಉಂಟಾಗ್ತಕ್ಕಂಥ ಸಂಯುಕ್ತಗಳು ಯಾವಪ್ಪ ಅಂದ್ರೆ ಎಸ್ಟರ್ಗಳ ಸ್ನೇಹಿತರೆ. ಇನ್ನು ಆರನೇ ಪ್ರಶ್ನೆ ನೋಡಿದ್ರೆ, ಸಮಾಂತರ ಶ್ರೇಣಿಯ 7ನೇ ಪದವು 7ರಷ್ಟು, 11ನೇ ಪದವು 11ರಷ್ಟಿದ್ದರೆ 18ನೇ ಪದವನ್ನು ಕೇಳಿದ್ದಾರೆ ಸ್ನೇಹಿತರೆ. ಸೊ ಸಿಂಪಲ್ಲಾಗಿ ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ಆನ್ಸರನ್ನು ತಮ್ಮ ಮುಂದೆ ಬಿಡಿಸಿದ್ದೀನಿ. ಸೊ ಆನ್ಸರ್ ಎಷ್ಟು ಬರ್ತಾ ಇದೆ ಹೇಳ್ರಿ, 0 ಬರ್ತಾ ಇದೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ ನೋಡಿದ್ರೆ, ಇಂಪಾರ್ಟೆಂಟ್ ಎಕ್ಸಾಮ್ನಲ್ಲಿ ಕೇಳ್ತಕ್ಕಂಥ ಕ್ವಶನ್, ಕ್ಯೂಬ್ ರೂಟ್ 32 = 2x ಆದಾಗ ಎಕ್ಸ್ನ ಬೆಲೆ ಎಷ್ಟು ಅಂತ ಕೇಳ್ಯಾರ ಸ್ನೇಹಿತರೆ, ಇಂಪಾರ್ಟೆಂಟ. ಸೊ ಸರಳವಾಗಿ ನಾನು ಏನು ಮಾಡಿದೆನಪ್ಪ ಅಂದ್ರೆ ಇಲ್ಲಿ ಬಿಡಿಸಿದ್ದೀನಿ ಸ್ನೇಹಿತರೆ, ತಾವು ಗಮನಿಸ್ಬೋದು ಇಲ್ಲಿ. ಸೊ ಆನ್ಸರ್ ಎಷ್ಟು ಬಂದದ್ದು ಹೇಳ್ರಿ, 5/3 ಸ್ನೇಹಿತರೆ. ಓಕೆ, ಇದಾದ ನಂತರ 8ನೇ ಪ್ರಶ್ನೆಯನ್ನು ನೋಡಿದರೆ, ಯಾವ ಆರಂಕಿ ಸಂಖ್ಯೆಯು 111ರಿಂದ ಪೂರ್ಣವಾಗಿ ಭಾಗವತ್ತದೆ ಅಂದ್ರೆ 3ನೇ ಸಂಖ್ಯೆ 1,11,000 ಸ್ನೇಹಿತರೆ. ಇನ್ನು ಅದೇ ರೀತಿ ಮುಂದಿನ ಒಂದು ಪ್ರಶ್ನೆ ನೋಡೋದಾದರೆ, ಸೊ 9ನೇ ಪ್ರಶ್ನೆ, 6x+2 54 ಈ ಸಂಖ್ಯೆಗಳು ಗುಣೋತ್ತರ ಶ್ರೇಣಿಯಲ್ಲಿದ್ದರೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತಂದು ಹೇಳ್ಯಾರ ಸ್ನೇಹಿತರೆ. ಸೊ ಹಾಗಾದರೆ ಗುಣೋತ್ತರ ಶ್ರೇಣಿ ಅಂದ್ಕೊಳ್ಳಿ ಈ ಪದಗಳು ಗುಣೋತ್ತರ ಮಾಧ್ಯದಲ್ಲಿದ್ದೀವಿ. ಸೊ ಹಾಗಾದ್ರೆ ಗುಣೋತ್ತರ ಮಾಧ್ಯದ ಸೂತ್ರ G = √AB ಸ್ನೇಹಿತರೆ. ಹಾಗಾದ್ರೆ ಆನ್ಸರ್ ಎಷ್ಟು ಬರ್ತದೆ ಹೇಳ್ರಿ, 16. ಸೊ ಫಸ್ಟ್ ಆನ್ಸರ್ ಈಸ್ ರೈಟ್ ಅಂತಂದು ಹೇಳ್ಬೋದು. ಇನ್ನು 10ನೇ ಕ್ವಶನನ್ನು ನೋಡೋದಾದರೆ, ಒಂದು ತ್ರಿಭುಜದಲ್ಲಿ 2 ಕೋನಗಳ ಮೊತ್ತ 75, ವ್ಯತ್ಯಾಸ 35 ಆದರೆ ದೊಡ್ಡ ಕೋನ ಸ್ನೇಹಿತರೆ. ಸೊ ಆ ಒಂದು ಸಮೀಕರಣ A+B 75, A - B 35. ಆ ಕೋನಗಳು ಏನಾಗಿರ್ಬೇಕಿಲ್ಲ, A ಮತ್ತು B ಮತ್ತು C. ಸೊ ಮೊದಲ 2 ಕೋನಗಳು ಎ ಬಿಯನ್ನು ಕೂಡಿಸಿದಾಗ 75 ಕಳೆದಾಗ 35 ಬರ್ತದೆ. ಸೊ ಅವಾಗ A ಬೆಲೆ ಸಿಗ್ತಾ ಇದೆ, B ಬೆಲೆ ಸಿಗ್ತಾ ಇದೆ. ಸೊ AB ಆದರೆ 3ನೇ ಕೋನ ಏನಾಗಿರ್ತದೆ, 105 ಸ್ನೇಹಿತರೆ. ಹಾಗಾದರೆ ಕರೆಕ್ಟ್ ಆನ್ಸರ್ ಅಥವಾ ಅತಿ ದೊಡ್ಡ ಒಂದು ಕೋನ ಯಾವುದಪ್ಪ ಅಂದ್ರೆ 105 ಆಗ್ತಾ ಇದೆ ಸ್ನೇಹಿತರೆ. ಇನ್ನು ಭಾಗ 2 ಅಂಕದ ಪ್ರಶ್ನೆಗಳನ್ನ ನಾವು ನೋಡ್ತಾ ಇದ್ದಾವೆ ಸ್ನೇಹಿತರೆ. ಭಾಗ 2ರಲ್ಲಿ 2 ಅಂಕದ ಪ್ರಶ್ನೆಗಳನ್ನ ನಾವು ನೋಡ್ತಾ ಇದ್ದಾವೆ ಸ್ನೇಹಿತರೆ. ಸೊ ಮೊದಲನೇದಾಗಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಮುಖ ಕ್ವಶನ್ಗಳು ನೋಡಿದರೆ, ಅನುರಣನೆ ಮತ್ತು ಸಾನಿಕ್ ಭೂಮಿ ಎಂದರೇನು, ಇವುಗಳ ಅರ್ಥವನ್ನು ಬರೀರಿ ಅಂತ ಹೇಳಿದರು. ಸೊ ಅನುರಣನೆ ಅಂದರೆ ನೋಡ್ರಿ, ಸತತವಾಗಿ ಪುನರಾವರ್ತನೆ ಆಗ್ತಕ್ಕಂಥ ಮತ್ತು
ಕೇಳಲು ಸಾಧ್ಯವಿರದ ಒಂದು ಶಬ್ದವನ್ನು ನಾವೇನಂತ ಕರಿತೇವೆ ಹೇಳ್ರಿ ಅನುರಣನೀಯ ಅಂತ ಕರಿತೇವೆ. ಅಲ್ಲಿ ಶಬ್ದ ಪುನರಾವರ್ತನೆ ಆಗ್ತಿರ್ತದೆ, ಪದೇ ಪದೇ ಪುನರಾವರ್ತನೆ ಆಗೋದ್ರಿಂದ ಆ ಶಬ್ದ ನಮಗೆ ಸ್ಪಷ್ಟವಾಗಿ ಕೇಳಿಸೋದಿಲ್ಲ, ಜೊತೆಗೆ ಅರ್ಥೈಸಲು ಸಾಧ್ಯ ಆಗೋದಿಲ್ಲ. ಅಂಥ ಒಂದು ಶಬ್ದವನ್ನು ನಾವೇನಂತ ಕರಿತೇವೆ ಹೇಳ್ರಿ ಅನುರಣನೀಯ ಅಂತ ಕರಿತದೆ. ಇನ್ನು ಸಾನಿಕ್ ಬೂಮ್ ಅಂದರೆ ಏನು ಸ್ನೇಹಿತರೆ ಅಂದ್ರೆ ಪ್ರಮುಖವಾಗಿ ಸಾನಿಕ್ ಬೂಮ್ ಎಂಬುದು ಶಬ್ದದ ವೇಗಕ್ಕಿಂತ ಏನಾಗಿರ್ತದಲ್ರಿ ಹೆಚ್ಚಿನ ವೇಗವನ್ನು ಹೊಂದಿರ್ತದೆ. ನೆನ್ಪಿಟ್ಕೋರಿ, ಶಬ್ದದ ವೇಗಕ್ಕಿಂತ ಅತಿ ಹೆಚ್ಚಿನ ವೇಗವನ್ನು ಹೊಂದಿತ್ತು ಅಂದ್ರೆ ಅದಕ್ಕೆ ನಾವೇನಂತ ಕರಿತೇವೆ ಸಾನಿಕ್ ಬೂಮ್ ಅಂತ ಕರಿತೇವೆ. ಉದಾಹರಣೆ ಜೆಟ್ ವಿಮಾನಗಳ ಒಂದು ವೇಗ ಅಥವಾ ಅದರ ಒಂದು ಶಬ್ದ ಏನಾಗಿರ್ತಪ್ಪ ಅಂದ್ರೆ 340ಕ್ಕಿಂತಲೂ ಹೆಚ್ಚಿರ್ತದೆ. ಯಾಕಂದರೆ ಶಬ್ದದ ವೇಗ 340 m/s ಅಂತ ನಾವು ನೋಡ್ತಾ ಇದ್ದಾವೆ ಸ್ನೇಹಿತರೆ. ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡಿದ್ರೆ ಕಾಂತಕ್ಷೇತ್ರದ ಮೇಲೆ ಪ್ರಭಾವ ಬೀರತಕ್ಕಂಥ ಪ್ರಮುಖ ಅಂಶಗಳು ಯಾವ ಅನ್ನೋದು ನೋಡ್ತಾ ಇದ್ದಾವೆ. ಸೊ ಇಲ್ಲಿ ಕಾಂತೀಯ ಬಲರೇಖೆಗಳ ಮೇಲೆ ಡಿಪೆಂಡ್ ಇದೆ, ಸುರುಳಿಯ ಸುತ್ತುಗಳ ಸಂಖ್ಯೆಯ ಮೇಲೆ ಡಿಪೆಂಡ್ ಇದೆ ಸ್ನೇಹಿತರೆ, ತಂತಿಯ ಉದ್ದ ಅಥವಾ ಇಲ್ಲಿ ಬಳಸ್ತಿರ್ತಕ್ಕಂಥ ತಂತಿಯ ಒಂದು ಸ್ವಭಾವವನ್ನು ಸಹಿತ ಏನಾಗ್ತದೆ ಅಂದರೆ ಕಾಂತಕ್ಷೇತ್ರದ ಮೇಲೆ ಪ್ರಭಾವ ಬೀರ್ತಾ ಇದೆ. ಇನ್ನು 13ನೇ ಪ್ರಶ್ನೆ ನೋಡಿದ್ರೆ ಆಹಾರ ಕಲಬೆರಕೆ ಎಂದರೇನು? ಭಾರತದಲ್ಲಿ ಆಹಾರ ಕಲಬೆರಕೆ ನಿವಾರಣಾ ಕಾನೂನು ಯಾವಾಗ ಜಾರಿಗೆ ಬಂದಿತ್ತು ಅನ್ನುವಂಥ ಪ್ರಶ್ನೆ ಇದೆ ಸ್ನೇಹಿತರೆ. ಆಹಾರದ ಗುಣಮಟ್ಟವನ್ನು ಕಡಿಮೆ ಮಾಡುವಂಥ ಪದಾರ್ಥಗಳಿಗೆ ನಾವೇನಂತ ಕರಿತಾವಪ್ಪ ಅಂದ್ರೆ ಆಹಾರ ಕಲಬೆರಕೆ ಪದಾರ್ಥಗಳು ಅಥವಾ ಆಹಾರ ಗುಣಮಟ್ಟ ಮಾಡುವಂಥ ಒಂದು ಪ್ರಕ್ರಿಯೆ ಯಾವುದಪ್ಪ ಅಂದ್ರೆ ಆಹಾರ ಕಲಬೆರಕೆ ಸ್ನೇಹಿತರೆ. ಆ ಆಹಾರ ಕಲಬೆರಕೆ ನಿವಾರಣಾ ಕಾನೂನನ್ನು ಜಾರಿಗೆ ಬಂದದ್ದು ಭಾರತದಲ್ಲಿ 1954, ಕರ್ನಾಟಕದಲ್ಲಿ ಯಾವಾಗ ಜಾರಿಗೆ ಬಂತಪ್ಪ ಅಂದ್ರೆ 1986 ಸ್ನೇಹಿತರೆ. ಇನ್ನು 14ನೇ ಪ್ರಶ್ನೆ ನೋಡಿದರೆ ಸೊ ಪ್ರಮುಖವಾಗಿ ದಂಡಾಕಾರ ಮತ್ತು ದುಂಡಾಕಾರ ಇರತಕ್ಕಂಥ ಬ್ಯಾಕ್ಟೀರಿಯಾಗಳಿಗೆ ಏನೆಂದು ಕರೀತಾರೆ ಅಂತ ಕೇಳಿದಾರೆ ಸ್ನೇಹಿತರೆ. ಸೊ ದಂಡಾಕಾರ ಬ್ಯಾಕ್ಟೀರಿಯಾ ಇತ್ತಂದ್ರೆ ಅದಕ್ಕೆ ನಾವು ಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಅಂತ ಕರಿತಾವೆ. ದುಂಡಾಕಾರದಲ್ಲಿ ಏನಾದರೂ ಬ್ಯಾಕ್ಟೀರಿಯಾ ಆಕಾರ ಇತ್ತಂದ್ರೆ ಅದಕ್ಕೆ ಕಾಕಾಯಿ ಬ್ಯಾಕ್ಟೀರಿಯಾ ಅಂತಂದು ಕರಿತಾ ಇದ್ದಾರೆ ಸ್ನೇಹಿತರೆ. ಎಕ್ಸಾಮ್ನಲ್ಲಿ ಭಾಳಷ್ಟು ಇಂಪಾರ್ಟೆಂಟ್ ಆ ಅಂಶ ಸ್ನೇಹಿತರೆ. ಸೊ ತಮಗೇನಾಗಿರಲಿ ಗೊತ್ತಿರಲಿ. ಇನ್ನು ಇಂಪಾರ್ಟೆಂಟ್ ಇನ್ನೊಂದು ಕ್ವಶನ್ ನೋಡಿದರೆ ನೀರಿನ ಅಸಂಗತ ವ್ಯಾಕೋಚನೆ ಎಂದರೇನು? ಗರಿಷ್ಠ ಸಾಂದ್ರತೆ ಎಷ್ಟದ ಕೇಳಿದಾರೆ ಸ್ನೇಹಿತರೆ. ನೀರಿಗೆ ಒಂದು ವಿಶೇಷ ಇದೆ, 4 ಡಿಗ್ರಿ ಸೆಲ್ಸಿಯಸ್ವರೆಗೆ ತಂಪುಗೊಳಿಸಿದಾಗ ತದನಂತರ ಆ ನೀರು ಏನು ಮಾಡ್ತದಪ್ಪ ಅಂದ್ರೆ ತನ್ನ ಗಾತ್ರದಲ್ಲಿ ಸಾಂದ್ರತೆಯಲ್ಲಿ ಏನಾಗ್ತದೆ ಬದಲಾವಣೆ ಆಗ್ತದೆ, ಅಂದರೆ ವ್ಯಾಕೋಚನೆ ಒಗ್ಗೊಳ್ಳಲು ಪ್ರಾರಂಭಿಸ್ತದೆ. ಸೊ ಆ ಒಂದು ಗುಣವನ್ನು ನಾವೇನಂತ ಕರಿತೇವೆ ನೀರಿನ ಅಸಂಗತ ವ್ಯಾಕೋಚನೆ ಅಂತ ನಾವು ಕರಿತಾ ಇದ್ದಾವೆ ಸ್ನೇಹಿತರೆ. ಸೊ ನೀರಿನ ಗರಿಷ್ಠ ಸಾಂದ್ರತೆ ಎಷ್ಟಿದಪ್ಪ ಅಂದ್ರೆ 4 ಡಿಗ್ರಿ ಸೆಲ್ಸಿಯಸ್. ಇದು ಸಹಿತ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ಪ್ರತಿಧ್ವನಿ ವ್ಯಾಪ್ತಿ ನಿರ್ಧಾರ ಎಂದರೇನು ಅಂತ ಕೇಳಿದ್ರೆ ಸ್ನೇಹಿತರೆ, ಶಬ್ದದ ಪ್ರಸರಣದಿಂದ ಜಲಗತ ವಸ್ತುಗಳನ್ನ ಪತ್ತೆ ಮಾಡ್ತಕ್ಕಂಥ ಒಂದು ಸಾಧನನೇ ಯಾವುದಪ್ಪ ಅಂದ್ರೆ ಪ್ರತಿವ್ಯಾಪ್ತಿ ನಿರ್ಧಾರ ಅಂತಂದು ಕರಿತದವು. ಸೊ ಈ ತಂತ್ರವನ್ನು ಮಾಡಲು ಬಳಸ್ತಕ್ಕಂಥ ಪ್ರಮುಖ ಸಾಧನ ಯಾವುದಪ್ಪ ಅಂದ್ರೆ ಸೋನಾರ್ ಸ್ನೇಹಿತರೆ. ಇನ್ನು ಗಣಿತಕ್ಕೆ ಸಂಬಂಧಪಟ್ಟಂಥ 2 ಅಂಕದ ಪ್ರಶ್ನೆಗಳು ನೋಡೋದಾದರೆ ಸೊ ಇಲ್ಲಿ ಒಂದು ಪ್ರಶ್ನೆ ಇದೆ ಸ್ನೇಹಿತರೆ. ಮೊತ್ತ 42 ಗುಣಲಬ್ಧ 1728 ಇರ್ತಕ್ಕಂಥ ಶ್ರೇಣಿಯ ಮೊದಲ 3 ಪದಗಳನ್ನ ಕಂಡುಹಿಡಿದಂದರು. ಶಾರ್ಟ್ಕಟ್ಟಾಗಿ ಬಿಡಿಸೇನು ಸ್ನೇಹಿತರೆ, ಮೊದಲ 3 ಪದಗಳು ಏನಾಗಿರಲಿ A/R, ಎ ಮತ್ತು AR ಆಗಿರಲಿ. ಸೊ ಇವುಗಳ ಮೊತ್ತ ಎಷ್ಟಿದೆ ಹೇಳ್ರಿ 42 ಗುಣಲಬ್ಧ 1720. ಸೊ ಗುಣಲಬ್ಧದ ಮೂಲಕ ಇಲ್ಲಿ 6 ಕ್ಯಾನ್ಸಲ್ ಆಗಿ ನಮಗೇನು ಸಿಗ್ತದೆ ಎ ಬೆಲೆಯಲ್ಲಿ ಏನಾಗ್ತದೆ ಸಿಗ್ತಾ ಇದೆ. ಆ ಎ ಬೆಲೆಯನ್ನು ಎ ಬೆಲೆಯಲ್ಲಿ ತುಂಬಿ R ಬೆಲೆಯನ್ನು ಕಂಡುಹಿಡಿಬೋದು. ಸೊ ಇದು ಒಂದು ಸಮೀಕರಣವನ್ನು ಸರಳ ರೂಪ ಮಾಡಿದಾಗ ನಮಗೇನಾಗ್ತದೆ ಹೇಳ್ರಿ R = 1/2 ಬರ್ತದೆ. ಸೊ ಅವಾಗ R ಗುಣೋತ್ತರ ಶ್ರೇಣಿಯ 3 ಪದಗಳು ಯಾವಪ್ಪ ಅಂದ್ರೆ 6, 12, 24 ಸ್ನೇಹಿತರೆ. ಇನ್ನು 18ನೇ ಪ್ರಶ್ನೆ ನೋಡೋದಾದರೆ 2 ಸಂಖ್ಯೆಗಳ ಮಸ 11 ಆಗಿದೆ, ಲಸ 7700 ಆಗಿದೆ. ಸೊ ಒಂದು ಸಂಖ್ಯೆ 275 ಇನ್ನೊಂದು ಸಂಖ್ಯೆ. ಸೊ ಮಸ ಲಸ ಮತ್ತು ಸಂಖ್ಯೆಗಳ ನಡುವಿನ ಸಂಬಂಧದ ಸೂತ್ರ ಏನಪ್ಪ ಅಂದರೆ H×L = A × B. ಸೊ ಸರಳವಾಗಿ ಬಿಡಿಸಿದಾಗ ಉತ್ತರ ಎಷ್ಟು ಬರ್ತಾ ಇದೆ ಹೇಳ್ರಿ 308 ಸ್ನೇಹಿತರೆ. ಓಕೆ, 19ನೇ ಪ್ರಶ್ನೆ ನೋಡೋಣ, ಕರ್ಣಿ ಪಾಠಕ್ಕೆ ಸಂಬಂಧಿಸಿದ್ದು. ಸೊ ಸಂಕ್ಷೇಪಿಸಿ 4√1/3 + 1/2 4√48 ಇದೆ ಸ್ನೇಹಿತರೆ. ಸೊ ಸಿಂಪಲ್ಲಾಗಿ ನಾವು ಏನು ಮಾಡೋದು ಹೇಳ್ರಿ ಈ ರೀತಿ ಸಮೀಕರಣವನ್ನು ಬಿಡಿಸಿ ಸಂಕ್ಷಿಪ್ತ ಮಾಡಿಸ್ಬೋದು. ಫೈನಲ್ ಆನ್ಸರ್ 4 + 6√3/3 ಇದೆ ಸ್ನೇಹಿತರೆ. ಇನ್ನು ಅದೇ ರೀತಿ ಇನ್ನೊಂದು ಇಂಪಾರ್ಟೆಂಟ್ ಈ ಸಲ TET ಅಥವಾ CETಗೆ ಬರಬಹುದಂಥ ಒಂದು ಪ್ರಮುಖ ಕ್ವಶನ್ ಯಾವುದಪ್ಪ ಅಂದ್ರೆ 1 - 1/n + 1/2 - 2/n + 1 - 3/n ಡ್ಯಾಶ್ n ಪದಗಳನ್ನ ಮೊತ್ತವನ್ನು ಕಂಡುಹಿಡಿ ಅಂದ್ರೆ ಸ್ನೇಹಿತರೆ. ಸೊ ಮೊದಲ ಪದ ಎ ಆಗಿರ್ತದೆ, ಡಿ ಕಂಡುಹಿಡ್ಬೇಕಾದ್ರೆ A2 - A1 ಅವಾಗ -1/n ಬರ್ತಾ ಇದೆ. ಸೊ ಈ ಒಂದು ಸೂತ್ರದಲ್ಲಿ ತುಂಬಿ ಸೊ ಸ್ಟೆಪ್ ಕ್ಯಾನ್ಸಲ್ ಇದೆ ಸ್ನೇಹಿತರೆ, ತಪ್ಪಾಗಿರೋದ್ರಿಂದ ಸ್ಟೆಪ್ ಕ್ಯಾನ್ಸಲ್ ಇದೆ. ಸೊ ಬೆಲೆಗಳನ್ನು ತುಂಬಿ ಇಲ್ಲಿ n - 1 ಕಾಮನ್ ತೆಗಿತಾ ಇದ್ದೇನೆ. ಸೊ ಸರಳ ರೂಪ ಮಾಡಿದಾಗ ಉತ್ತರ ಏನು ಬರ್ತಾ ಇದೆ ಹೇಳ್ರಿ n - 1/2. ಇಲ್ಲಿ n ಕ್ಯಾನ್ಸಲ್ ಆಗ್ತಾ ಇದೆ. ಸೊ ಇಂಪಾರ್ಟೆಂಟ್ ಸ್ನೇಹಿತರೆ, ಎಕ್ಸಾಮ್ನಲ್ಲಿ ಬರ್ತಕ್ಕಂಥ ಕ್ವಶನ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ತಾವುಗಳು.
ಇನ್ನು 21ನೇ ಪ್ರಶ್ನೆ ನೋಡೋದಾದರೆ 2/3 ಮತ್ತು 7/4 ಮಧ್ಯದಲ್ಲಿರ್ತಕ್ಕಂಥ ಭಾಗಲಬ್ಧ ಸಂಖ್ಯೆಯನ್ನು ಬರಿ ಅಂದ್ರೆ ಸ್ನೇಹಿತರೆ 2/3 ಅಂದ್ರೆ ಅದ್ರ ಬೆಲೆ 0.6, 7/4 ಇದ್ರ ಬೆಲೆ ಎಷ್ಟಾಗ್ತದೆ 0.17 ಆಗ್ತಾ ಇದೆ ಸ್ನೇಹಿತರೆ. ಅಂದ್ರೆ ಸಮೀಪ ಇರತಕ್ಕಂಥ ಬೆಲೆಗಳು. ಸೊ ಇದಕ್ಕೆ ಸಮೀಪ ಇರತಕ್ಕಂಥ ದಶಮಾಂಶ ಸಂಖ್ಯೆಗಳು, ಇವುಗಳ ನಡುವಿನ ದಶಮಾಂಶ ಸಂಖ್ಯೆಗಳು 0.4, 0.2, 0.5, 0.45, 0.46. ಸೊ ಇವೆಲ್ಲ ದಶಮಾಂಶ ಸಂಖ್ಯೆಗಳು ಈ ಎರಡುಗಳ ನಡುವೆ ಇದಾವೆ. ಸೊ ಹಾಗಾಗಿ ಇವುಗಳ ಒಂದು ಭಿನ್ನರಾಶಿ ರೂಪ 4/10, ಇದರ ಭಿನ್ನರಾಶಿ ರೂಪ 2/10, ಇದರದ್ದು 5/10, ನೆಕ್ಸ್ಟ್ 40/100, 46/100. ಸೊ ಈ ರೀತಿ ಏನು ಮಾಡ್ಬೋದಪ್ಪ ಅಥವಾ ಆರಾಮಾಗಿ ಏನು ಮಾಡ್ಬೋದು ಹೇಳ್ರಿ, ಬಿಡಿಸ್ಬೋದು ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ 3 ಅಂಕದ ಪ್ರಶ್ನೆಗಳು ಸ್ನೇಹಿತರೆ ನಾವು ನೋಡ್ತಾ ಇದ್ದೇವೆ. 3 ಅಂಕದ ಪ್ರಶ್ನೆಗಳಲ್ಲಿ ಗ್ಲೂಕೋಸ್, ಪಿಷ್ಟ, ಪ್ರೋಟೀನ್ ಪರೀಕ್ಷೆಗಳ ಬಗ್ಗೆ ಬರೆಯಿರಿ ಅಂತಂದು ಹೇಳ್ಯಾರ ಸ್ನೇಹಿತರೆ. ಸೊ ಗ್ಲೂಕೋಸ್ ಮತ್ತು ಪಿಷ್ಟ, ಇನ್ನೊಂದು ಪ್ರೋಟೀನ್ ಪರೀಕ್ಷೆಗಳ ಬಗ್ಗೆ. ಮೊದಲನೇದಾಗಿ ಗ್ಲೂಕೋಸ್ ಪರೀಕ್ಷೆ ನೋಡೋಣ. ಗ್ಲೂಕೋಸ್ ಪರೀಕ್ಷೆಯಲ್ಲಿ ಪ್ರಮುಖವಾಗಿ ಬೆನಡಿಕ್ಟ್ ದ್ರಾವಣವನ್ನು ತೆಗೆದುಕೊಂಡು ಗ್ಲೂಕೋಸ್ ಇರತಕ್ಕಂಥ ಆಹಾರಕ್ಕೆ ಬೆರಗಿಸಿದಾಗ ಸೊ ಅಲ್ಲಿ ಏನು ಕಲರ್ ಬರ್ತದೆ ಹೇಳ್ರಿ, ಇಟ್ಟಿಗೆ ಬಣ್ಣ ಬರ್ತಾ ಇದೆ ಸ್ನೇಹಿತರೆ. ಬತ್ ಅಂದ್ರೆ ಅಲ್ಲಿ ಗ್ಲೂಕೋಸ್ ಇದೆ ಅಂತ ಹೇಳ್ಬೋದು. ಸೊ ಬೆನಡಿಕ್ಟ್ ದ್ರಾವಣದಲ್ಲಿ ಕಾಪರ್ ಸಲ್ಫೇಟ್, ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಟಾಟಾಟಿಕ್ ಆಮ್ಲವನ್ನು ಒಳಗೊಂಡಿರ್ತದೆ. ಓಕೆ, ಇದಾದ ನಂತರ ಪಿಷ್ಟ ಪರೀಕ್ಷೆ ನೋಡ್ತದೆ. ನಾವು ಪಿಷ್ಟ ಪರೀಕ್ಷೆಯಲ್ಲಿ ಅಯೋಡಿನನ್ನು ಬಳಸ್ತದೆ. ಪಿಷ್ಟ ಇರತಕ್ಕಂಥ ಆಹಾರಕ್ಕೆ ಅಯೋಡಿನನ್ನು ಬೆರೆಸಿದಾಗ ಅಲ್ಲೇನಾಗ್ತದಪ್ಪ ಅಂದ್ರೆ ಕಡು ನೀಲಿ ಬಣ್ಣ ಏನಾಗ್ತದೆ ಹೇಳ್ರಿ ಕಂಡು ಬರ್ತಾ ಇದೆ. ಸೊ ಅಲ್ಲಿ ಕಡು ನೀಲಿ ಬಣ್ಣ ಬತ್ತಪ್ಪ ಅಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ಪಿಷ್ಟ ಇದೆ ಅಂತಂದು ಹೇಳ್ಬೋದು ಸ್ನೇಹಿತರೆ. ಇನ್ನು ಪ್ರೋಟೀನ್ ಪರೀಕ್ಷೆಯನ್ನು ನೋಡೋದಾದರೆ ಸೊ ಪ್ರೋಟೀನ್ ಪರೀಕ್ಷೆಯಲ್ಲಿ ಪ್ರೋಟೀನ್ ಇರತಕ್ಕಂಥ ಆಹಾರಕ್ಕೆ ಮೊದಲು ನೈಟ್ರಿಕ್ ಆಮ್ಲವನ್ನು ಹಾಕಿದಾಗ ಅದು ಬಣ್ಣರಹಿತ ಹಳದಿ ಬಣ್ಣಕ್ಕೆ ತಿರುಗ್ತಾ ಇದೆ. ತದನಂತರ ಅದಕ್ಕೆ ಅಮೋನಿಯಂ ಹೈಡ್ರಾಕ್ಸೈಡನ್ನು ಹಾಕಿದಾಗ ಅದು ಕೆಂಪು ಬಣ್ಣಕ್ಕೆ ಏನಾದರೂ ತಿರುಗಿತ್ತಂದ್ರೆ ಅಲ್ಲಿ ಪ್ರೋಟೀನ್ ಇದೆ ಅಂತಂದು ಹೇಳ್ಬೋದು ಸ್ನೇಹಿತರೆ. ಎಕ್ಸಾಮ್ನಲ್ಲಿ ಇಂಪಾರ್ಟೆಂಟ್ ಆ ಒಂದು 3 ಪರೀಕ್ಷೆಗಳು. ಇನ್ನು ಮುಂದಿನದಾಗೆ ಪ್ರಶ್ನೆ ನೋಡೋದ್ರೆ ಆಹಾರ ಕಲಬೆರಕೆಗೆ ಸಂಬಂಧಪಟ್ಟಂಥ ಒಂದು ಪಾಠ ಸ್ನೇಹಿತರೆ. ಇದು ಕ್ಯಾನಿಂಗ್ ಶೈತನ್ಯ ವಿಕಿರಣತೆಗೆ ಒಡ್ಡೋದು ಈ ಸಂರಕ್ಷಣಾ ವಿಧಾನಗಳ ಬಗ್ಗೆ ಬರೀರಿ ಎಂದರು. ಸೊ ಕ್ಯಾನಿಂಗ್ ಅನ್ನೋದು ಏನಪ್ಪ ಅಂದ್ರೆ ಒಂದು ನಿರ್ದಿಷ್ಟ ಆಹಾರ ಪದಾರ್ಥಗಳನ್ನು ಸ್ವಚ್ಛವಾಗಿರ್ತಕ್ಕಂಥ ಮತ್ತು ಬಿಸಿ ಆವಿಯಿಂದ ಶುದ್ಧಗೊಳಿಸಿದ ಡಬ್ಬಿಗಳಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ ತುಂಬಿ ಇಡಬೇಕು. ಮೊಹರ್ ಮಾಡಿದಂಥ ಡಬ್ಬಿಗಳಲ್ಲಿ ಒಳಗೆ ತುಂಬಿದ ನಂತರ ಅದಕ್ಕೆ ಏನಂತಾರೋ ಅಧಿಕ ಉಷ್ಣತೆಯನ್ನು ಕೊಡ್ತಾಯಿದ್ರು. ಸೊ ಇದರಿಂದ ಏನು ಮಾಡ್ತದಪ್ಪ ಅಂದ್ರೆ ಆಹಾರ ರಕ್ಷಣೆಗೆ ಒಳಗಾಗ್ತಿದೆ ಅನ್ನೋದು ನೋಡ್ತಾವೆ. ಶೈತನ್ಯ ಅಂದರೆ ಏನಪ್ಪ ಅಂದ್ರೆ 4 to 8 ಡಿಗ್ರಿ ಸೆಲ್ಸಿಯಸ್ವರೆಗೆ ಏನು ಮಾಡ್ತದೆ, ತಂಪುಗೊಳಿಸ್ತದೆ ಆಹಾರವನ್ನು. ತಂಪುಗೊಳಿಸಿದ ನಂತರ ಆಹಾರದಲ್ಲಿ ಯಾವುದೇ ರೀತಿ ಸೂಕ್ಷ್ಮಾಣುಜೀವಿಗಳು ಬೆಳೆಯದಂತೆ ಏನು ಮಾಡ್ಬೋದು, ನಾವು ಎಚ್ಚರ ವಹಿಸ್ಬೋದು ಸ್ನೇಹಿತರೆ. ಅದೇ ಯಾವ ವಿಧಾನಪ್ಪ ಅಂದ್ರೆ ಶೈತನ್ಯ ವಿಧಾನ, ಫ್ರೀಜಿಂಗ್ ಅಂತಂದು ಕರಿತಿದ್ರು. ನೆಕ್ಸ್ಟ್ ಆ ವಿಕಿರಣತೆಗೆ ಒಡ್ಡುವುದು ಅಂದರೆ ನಾವು ಪೊಟ್ಟಣ ಕಟ್ಟಿದಂಥ ಆಹಾರ ಪದಾರ್ಥಗಳಿಗೆ ಗ್ಯಾಮಾ ವಿಕಿರಣಗಳು ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ. ಇದೆ ಗ್ಯಾಮಾ ವಿಕಿರಣಗಳನ್ನು ಹಾಯಿಸಿದಾಗ ಅವು ಒಂದು ಆಹಾರ ಪದಾರ್ಥಗಳ ಮೇಲೆ ಹಾದು ಹೋಗೋದ್ರ ಮೂಲಕ ಅಲ್ಲಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳನ್ನ ಏನು ಮಾಡ್ತಾವೆ ಹೇಳ್ರಿ, ನಾಶಪಡಿಸ್ತದವು. ಸೊ ಈ ವಿಧಾನಗಳ ಮೂಲಕ ನಾವೇನು ಮಾಡ್ಬೋದು, ಆಹಾರವನ್ನು ಸಂರಕ್ಷಣೆ ಮಾಡ್ಬೋದು ಸ್ನೇಹಿತರೆ. ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡೋಣ. 3 ಅಂಕದ ಪ್ರಶ್ನೆ. ನೀರಿನ ಗಡುಸುತನಕ್ಕೆ ಕಾರಣವಾದ ಲವಣಗಳು ಯಾವಪ್ಪ ಅಂದ್ರೆ ಮ್ಯಾಗ್ನೀಷಿಯಂ ಬೈಕಾರ್ಬೋನೇಟ್, ಕ್ಯಾಲ್ಸಿಯಂ ಬೈಕಾರ್ಬೋನೇಟ್, ಮೆಗ್ನೀಷಿಯಂ ಕ್ಲೋರೈಡ್, ಕ್ಯಾಲ್ಸಿಯಂ ಕ್ಲೋರೈಡ್, ಮೆಗ್ನೀಷಿಯಂ ಸಲ್ಫೇಟ್ ಮತ್ತು ಕ್ಯಾಲ್ಸಿಯಂ ಸಲ್ಫೇಟ್. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡೋದಾದ್ರೆ ಪರ್ಮುಟೇಟ್ನಲ್ಲಿರ್ತಕ್ಕಂಥ ವಸ್ತುಗಳು. ಪರ್ಮುಟೇಟ್ ಅನ್ನೋದು ಏನಪ್ಪ ಅಂದರೆ ಇದೊಂದು ಗಡುಸು ನೀರನ್ನು ಮೆದು ನೀರನ್ನಾಗಿ ಮಾಡ್ತಕ್ಕಂಥ ಒಂದು ಶಾಶ್ವತ ವಿಧಾನ ಅಂತ ನಾವು ಕರಿತೇವೆ ಸ್ನೇಹಿತರೆ. ಸೊ ಇದನ್ನು ತಯಾರು ಮಾಡಬೇಕಾದ್ರೆ ಅದರಲ್ಲಿ ಕ್ವಾರ್ಟ್ಸು, ಮರಳು, ಚೀನಾ ಜೇಡಿ, ಸೋಡಿಯಮ್ಮು ಮತ್ತು ಸೋಡಿಯಂ ಕಾರ್ಬೋನೇಟನ್ನು ಒಳಗೊಂಡಿರ್ತದೆ. ಯಾವುದು, ಪರ್ಮೋಟೇಟ್. ಸೊ ಈ ಪರ್ಮೋಟೇಟ್ ನಿಸರ್ಗದಲ್ಲಿ ಸಿಗ್ತಾ ಇದೆ. ನಿಸರ್ಗದಲ್ಲಿ ಸಿಗ್ತಕ್ಕಂಥ ಪರ್ಮೋಟೇಟಿಗೆ ಏನಂತ ಕರೀತಾರೆ, ಜಿಯೋಲೈಟ್ ಅಂತಂದು ಕರಿತಾರೆ. ಅದಕ್ಕೆ ಸೋಡಿಯಂ ಅಲ್ಯೂಮಿನಿಯಂ ಸಿಲಿಕೇಟ್ ಅಂತಂದು ನಾವು ಕರಿತಾ ಇದ್ದಾವೆ. ಇನ್ನು ಮುಂದಿನ ಒಂದು 3ನೇ ಪ್ರಶ್ನೆ ನೋಡಿದ್ರೆ ಗಡುಸು ನೀರು ಅಷ್ಟೊಂದು ಬಳಕೆಗೆ ಸೂಕ್ತವಲ್ಲ ಅನ್ನೋದೊಂದು ಪ್ರಶ್ನೆ ಇದೆ ಸ್ನೇಹಿತರೆ. ಸೊ ಯಾಕೆ ಸೂಕ್ತವಲ್ಲಪ್ಪ ಅಂದ್ರೆ ಗಡುಸು ನೀರನ್ನು ಬಳಕೆ ಮಾಡೋದ್ರಿಂದ ಸೊ ಶುಷ್ಕ ಚರ್ಮ ರೋಗ ಕಂಡು ಬರ್ತಾ ಇದೆ. ಜೊತೆಗೆ ಪಾತ್ರೆಗಳು ಬೇಗನೆ ಏನಾದವು, ನಾಶ ಆಗ್ತದವು. ಅದಲ್ಲದೆ ಬಟ್ಟೆಗಳ ಮೇಲೆ ಏನಾಗ್ತದೆ, ಹಳದಿ ಕಲೆ ಉಂಟಾಗ್ತದೆ. ಅದೇ ರೀತಿ ಕೈಗಾರಿಕೆಗಳಲ್ಲಿ ಸಹಿತ ಬಹಳಷ್ಟು ತೊಂದರೆಯನ್ನು ಉಂಟು ಮಾಡ್ತಕ್ಕಂಥ ನೀರು ಯಾವುದಾಗ್ಯದಪ್ಪ ಅಂದರೆ ಗಡುಸು ನೀರಾಗ್ಯದ. ಹಾಗಾಗಿ ಇದು ಅಷ್ಟೊಂದು ಸೂಕ್ತವಲ್ಲ ಅಂತಂದು ಹೇಳ್ಬೋದು. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, 3 ಅಂಕದ ಪ್ರಶ್ನೆಗೆ ಬರ್ತಕ್ಕಂಥ ಒಂದು ಪ್ರಶ್ನೆ ಸಮಾಂತರ ಶ್ರೇಣಿ ಮೇಲೆ ನಾನು ಆಯ್ಕೆ ಮಾಡಿದ್ದೀನಿ ಸ್ನೇಹಿತರೆ. ಸಮಾಂತರ ಶ್ರೇಣಿಯ ಮೊದಲ ಪದ ಎಷ್ಟಿದಪ್ಪ ಅಂದರೆ ಎ ಇದೆ, 2ನೇ ಪದ ಬಿ ಇದೆ, ಕೊನೆಯ ಪದ ಸಿ ಇದೆ. ಆದರೆ ಸಮಾಂತರ ಶ್ರೇಣಿಯ ಮೊತ್ತವನ್ನು ಕಂಡುಹಿಡಿ ಅಂದರು ಎಂದು ಸಾಧಿಸಿ ಅಂತ ಹೇಳರು. A1 ಅಂದರೆ ಎ, A2 ಅಂದರೆ ಬಿ, A3 ಅಂದರೆ ಸಿ, ಡಿ ಕಂಡುಹಿಡ್ಕೋಬೇಕು. ಡಿ ಅಂದರೆ ಎಷ್ಟು ಬರುತ್ತೆ, ಬಿ ಮೈನಸ್ ಸಿ. ಕೊನೆಯ ಪದ ಎಷ್ಟಿದೆ, ಸಿ. ಹಾಗಾದ್ರೆ ಕೊನೆಯ ಪದದಲ್ಲಿ ನಾವು ಎಲ್ಲೋ ಅಂತಂದು ಕರಿಬೋದು ಸ್ನೇಹಿತರೆ, ನೆನಪಿರಲಿ. ಅಥವಾ ಎ ಅನ್ನು ಸಹಿತ ಕರಿತದವು. ಸೊ AN = A + n-1 ಡಿ ಇದ್ದಾಗ ನಾವೇನು ಮಾಡ್ಬೋದು, ಇಲ್ಲಿ ಎನ್ನನೇ ಬೆಲೆಯನ್ನು ಕಂಡುಹಿಡಿಬೋದು. ಎನ್ನನೇ ಬೆಲೆ ಎಷ್ಟು ಬರ್ತದಪ್ಪ ಅಂದ್ರೆ B + C - 2A /
ಬಿ ಮೈನಸ್ ಎ ಅನ್ನೋದೊಂದು ಬರ್ತಾ ಇದೆ ಸ್ನೇಹಿತರೆ, ನೆನ್ಪಿಟ್ಕೋರಿ. ಸೊ ಈ ಒಂದು ಎನ್ನ ಬೆಲೆಯನ್ನು ಸಮಾಂತರ ಶ್ರೇಣಿಯ ಮೊತ್ತಗಳ ಕಂಡಿಡ್ತಕ್ಕಂಥ ಸೂತ್ರ n/2 ಬ್ರಕೆಟ್ a ಪ್ಲಸ್ ಎಲ್ನಲ್ಲಿ ಹಾಕಿದಾಗ n ಅಂದರೆ b ಪ್ಲಸ್ ಸಿ ಮೈನಸ್ 2 ಡಿವೈಡೆಡ್ ಬೈ b ಮೈನಸ್ ಎ ತುಂಬ್ತಾ ಇದ್ದಾವೆ. ಇಲ್ಲಿ 2 ಇದೆ, 2 ತುಂಬಿದೆ, ಎ ಇದೆ, ಎ ಕೊನೆಯ ಪದ ಎಷ್ಟಿದೆ, ಸಿ ಇದೆ. ಸೊ ಇದೇನಪ್ಪ ಅಂದ್ರೆ ಆನ್ಸರ್ ಅಂತ ಹೇಳ್ಬೋದು. ಸಿಂಪಲ್ ಅದೇ ಬಟ್ ಇಂಪಾರ್ಟೆಂಟ್ ಸ್ನೇಹಿತರೆ. ಈ ಸಲ ಎಕ್ಸಾಮ್ಗೆ ಬರ್ಬೋದು ಅನ್ನೋಂಥ ಒಂದು ಇಂಪಾರ್ಟೆಂಟ್ ಕ್ವಶನ್ ಇದಾಗಿದೆ ಸ್ನೇಹಿತರೆ. ಇನ್ನು ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋದಾದ್ರೆ ಭಾಳಷ್ಟು ಇಂಪಾರ್ಟೆಂಟಾಗಿ ಕರ್ಣಿಗಳ ಮೇಲೆ ಬರ್ತಕ್ಕಂಥ ಒಂದು 3 ಅಂಕದ ಪ್ರಶ್ನೆ. x = 2√6 + 5 ಆದರೆ x + 1/x ಅನ್ನು ಕಂಡಿಡಿ ಅಂತ ಹೇಳ್ಯಾರ ಸ್ನೇಹಿತರೆ. ಸೊ ಇದನ್ನು ಕಂಡುಹಿಡಿಬೇಕಾದ್ರೆ ಸಿಂಪಲ್ ಅದೇ, ಎಕ್ಸ್ನ ಬೆಲೆ ತುಂಬಿದಾವೆ ಇಲ್ಲಿ. ಸೊ 1/x ಅಂದರೆ ಒಂದು ನಿಮಿಷ ಸ್ನೇಹಿತರೆ. ಓಕೆ, ಎಕ್ಸ್ನ ಬೆಲೆಯನ್ನು ತುಂಬಿದಾವೆ ಈಗಾಗಲೇ ಇಲ್ಲಿ. ಸೊ ಇಲ್ಲಿ ಅಕರ್ಣಿಕಾರಕ ಮಾಡಬೇಕು, ಛೇದವನ್ನು ಅಕರ್ಣಿಕಾರಕ ಮಾಡಿ ಬಿಡಿಸಿದಾಗ ಸೊ ಈ ರೀತಿ ಆನ್ಸರ್ ಬರ್ತಾ ಇದೆ ಇಲ್ಲಿ. ಸೊ a × b, a + b, a - b ಅಂದರೆ a² - b² ಆಗ್ತಾ ಇದೆ. ಸೊ ಅದನ್ನು ಬಿಡಿಸಿ ಬರೆದಾಗ 4 × ರೂಟ್ ಕ್ಯಾನ್ಸಲ್ ಆಗ್ತದೆ, 6 ಉಳಿತದೆ, 5² ಅಂದರೆ 25 ಆಗ್ತಾ ಇದೆ ಸ್ನೇಹಿತರೆ. ಸೊ ಅದನ್ನು ಸರಳ ರೂಪ ಮಾಡಿ ಬರೆದಾಗ ಈ ರೀತಿ ಸ್ಟೆಪ್ ಬರ್ತಾ ಇದೆ ನಮಗೆ. ಸೊ ಕೊನೆಗೆ 2√6 + 5 2√6 + 5 + 2√6 - 5 ಡಿವೈಡೆಡ್ ಬೈ -1. ಯಾಕಂದರೆ 24ರಲ್ಲಿ 25 ಕಳೆದ್ರೆ -1 ಬರ್ತಾ ಇದೆ. ಈ -1 ಈ ಕಡೆ ಇಂಟು ಮಾಡಿದಾಗ ಲಸ ತೊಗೋಬೇಕಾಗ್ತದೆ. -1 × √6 ಅಂದರೆ -√6, -1 × 5 ಅಂದರೆ -5, ಮೈನಸ್ ನೆಕ್ಸ್ಟ್ 2√6 - 5 ಇದೆ ಡಿವೈಡ್ ಬೈ -1. ಇಲ್ಲಿ 2√6 ಮತ್ತು 2√6 ಏನಾಗ್ತದೆ ಹೇಳ್ರಿ, ಕ್ಯಾನ್ಸಲ್ ಆಗ್ತಾಯಿದೆ. ಸೊ -5 -5 -10 ಡಿವೈಡ್ ಬೈ -1 ಮೈನಸ್ ಕ್ಯಾನ್ಸಲ್ ಆದಾಗ ಸೊ ಆನ್ಸರ್ ಏನು ಹೇಳ್ತಾ ಇದೆ, 10 ಬರ್ತಾಯಿದೆ ಸ್ನೇಹಿತರೆ. ಇಂಪಾರ್ಟೆಂಟ್ ಪ್ರಶ್ನೆ ಇದು. ಇನ್ನು ಸಮಾಂತರ ಶ್ರೇಣಿಯ ಇನ್ನೊಂದು ಕ್ವಶನ್ ಇಂಪಾರ್ಟೆಂಟ, ಜೊತೆಗೆ ಇವತ್ತಿನ ಒಂದು ಪರೀಕ್ಷೆಯ ಒಂದು ಕೊನೆಯ ಪ್ರಶ್ನೆ ಅಂತಂದು ಹೇಳ್ಬೋದು ಸ್ನೇಹಿತರೆ. ಇದು ಸಮಾಂತರ ಶ್ರೇಣಿಯ 6 ಪದಗಳ ಮೊತ್ತ 345 ಇದೆ, ಕೊನೆಯ ಪದಗಳು 55. ಆದರೆ ಆ ಪದಗಳನ್ನು ಕಂಡಿಡಿ ಅಂದರೆ ಸ್ನೇಹಿತರೆ ನಾನು ಡೈರೆಕ್ಟಾಗಿ ಬಿಡಿಸ್ತಾ ಇದ್ದೀನಿ ಇಲ್ಲಿ. ಸೊ ಆ ಒಂದು 6 ಪದಗಳು ಏನಾಗಿರಲಿಪ್ಪ ಅಂದರೆ a - 3d, a - 2d, a - d, a + d, a + 2d. ಸೊ ಇಲ್ಲಿ a 2d ಕ್ಯಾನ್ಸಲ್ ಅದು, ಡಿ ಕ್ಯಾನ್ಸಲ್ ಅದು. ಸೊ ಸಮೀಕರಣ ಏನು ಉಳಿತದಪ್ಪ ಅಂದ್ರೆ ಕೊನೆಗೆ 2a - d = 115 ಬರ್ತಾ ಇದೆ. ಸೊ ಮತ್ತೊಂದು ಪಾಯಿಂಟ್ ಕೊಟ್ಟಿದ್ದಾರೆ, ಮೊದಲ ಮತ್ತು ಕೊನೆಯ ಪದಗಳ ವ್ಯತ್ಯಾಸ ಅಂದರೆ ಏನು ಮಾಡಬೇಕು ಸ್ನೇಹಿತರೆ, ಇಲ್ಲಿ ಮೊದಲ ಮತ್ತು ಕೊನೆಯ ಪದಗಳ ವ್ಯತ್ಯಾಸ. ಮೊದಲ ಪದ a - 3d ಇದೆ, ಕೊನೆಯ ಪದ a + 2d ಇದೆ. ಸೊ ಅವುಗಳ ವ್ಯತ್ಯಾಸ 55. ಸೊ ಇಲ್ಲಿ a ಕ್ಯಾನ್ಸಲ್ ಆಗಿ ನಮಗೇನು ಸಿಗ್ತಾಯಿದೆ, ಡಿ ಬೆಲೆ ಸಿಗ್ತಾಯಿದೆ. ಆ ಡಿ ಬೆಲೆಯನ್ನು 1ರಲ್ಲಿ ತುಂಬಿದಾಗ, ಸಮೀಕರಣ 1ರಲ್ಲಿ ತುಂಬಿದಾಗ ಆನ್ಸರ್ ಎಷ್ಟು ಬರ್ತಾಯಿದೆ, 52. ಸೊ ಹಾಗಾದರೆ ಬೆಲೆಗಳು ಯಾವಪ್ಪ ಅಂದ್ರೆ ಆ 6 ಪದಗಳು 30, 41, 52, 63 ಮತ್ತು 74, 85 ಸ್ನೇಹಿತರೆ. ಸೊ ಇನ್ನೊಂದು ವಿಶೇಷತೆ ಏನಪ್ಪ ಅಂದ್ರೆ ಸೊ ಒಟ್ಟಾರೆ 50 ಅಂಕದ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಡೆಸಿದ ಸ್ನೇಹಿತರೆ. ಸೊ ಇಲ್ಲಿ ಪ್ರಮುಖವಾಗಿ ನಾನು ತೆಗೆದುಕೊಂಡಂಥ ಚಾಪ್ಟರ್ಗಳು ಯಾವಪ್ಪ ಅಂದ್ರೆ ಒಂದು ಕರಣಿಗಳು ಪಾಠ ಸ್ನೇಹಿತರೆ, ಗಣಿತಕ್ಕೆ ಸಂಬಂಧಪಟ್ಟದ್ದು, ಶ್ರೇಣಿಗಳು ಪಾಠ, ಸಂಖ್ಯೆಗಳು ಪಾಠ ಸ್ನೇಹಿತರೆ. ಈ 3 ಚಾಪ್ಟರ್ಗಳಿದ್ದು, ಜೊತೆಗೆ ವಿಜ್ಞಾನದಲ್ಲಿ ನೀರು ಪಾಠ, ನೆಕ್ಸ್ಟ್ ಆಹಾರದ ಘಟಕಗಳು, ಆಹಾರದ ಕಲಬೆರಕೆ ಆಗಿರ್ಬೋದು, ನೆಕ್ಸ್ಟ್ ಶಬ್ದ ಪಾಠ ಆಗಿರ್ಬೋದು ಸ್ನೇಹಿತರೆ. ಒಟ್ಟು 7 ಅಧ್ಯಾಯದ ಮೇಲೆ 50 ಅಂಕದ ಪ್ರಶ್ನೆಯನ್ನು ಏನು ಮಾಡಿತ್ತು, ನಡೆಸಲಾಗಿತ್ತು ಸ್ನೇಹಿತರೆ. ಇನ್ನೊಂದು ವಿಶೇಷತೆ ಏನಪ್ಪ ಅಂದ್ರೆ ಈ ಒಂದು ಪರೀಕ್ಷೆಯ ಏನು ಕ್ವಶನ್ ಪೇಪರ್ ವಿತ್ ಆನ್ಸರ್ ಇದಲ್ಲ, ಸೊ ಇದರ ಒಂದು PDF ಫೈಲ್ದ ಲಿಂಕನ್ನು ನಾನು ಏನು ಮಾಡೇನೆ ಅಂದರೆ ಸೊ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಬಿಟ್ಟಿದ್ದೇನೆ ಸ್ನೇಹಿತರೆ. ತಾವು ಅದನ್ನು ಏನು ಮಾಡ್ಬೋದು, ಕ್ಲಿಕ್ ಮಾಡೋದ್ರ ಮೂಲಕ PDF ಫೈಲನ್ನು ಏನು ಮಾಡ್ಬೋದು, ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ. ಭಾಳಷ್ಟು ಯೂಸ್ಫುಲ್ ಆದಂಥ ಒಂದು ವಿಡಿಯೋ ಆಗಿದೆ ಸ್ನೇಹಿತರೆ. ದಯವಿಟ್ಟು ನಮ್ಮ ವಿಡಿಯೋ ತಮಗೇನಾದರೂ ಇಷ್ಟ ಆಗ್ತಾಯಿದ್ರೆ ಸೊ ಲೈಕ್ ಕೊಡೋದನ್ನು ಮರಿಬೇಡಿ, ಸೊ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಂತ ಹೇಳ್ತಾ ಸೊ ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ.